ನಮಸ್ಕಾರ. ನಾನು ಮಾಧವಿ ಲಕ್ಕಿ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕು ಫಲಾನುಭವಿಗಳಿಗೆ ಸನ್ಮಾನ್ಯ ಶ್ರೀ ಎಸ್.ಎನ್. ನಾರಾಯಣಸ್ವಾಮಿ ಜನಪ್ರಿಯ ಶಾಸಕರು ಬಂಗಾರಪೇಟೆ ಅವರಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ಕೊರೆದ ಕೊಳವೆ ಬಾವಿಗಳಿಗೆ ಪಂಪು ಮತ್ತು ಮೋಟಾರ್ ಹಾಗೂ ಇತರೆ ಪೂರಕ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು. ಜಿಲ್ಲೆಯ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿಯರು ಹಾಜರಿದ್ದರು. ವರದಿ ಸಾಕಪ್ಪ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ನನ್ನ ಭಾಗದಲ್ಲಿ ಕೊಳವೆ ಬಾವಿಗಳನ್ನು ಮಂಜೂರು ಮಾಡಿ ಏನು ಕೊರೆಸಿದ್ದೀವಿ ಅವರಿಗೆ ಮೋಟಾರು, ಪಂಪು ಮತ್ತು ಕೇಬಲ್ ಪೈಪ್ಗಳನ್ನು ವಿತರಣೆ ಮಾಡ್ತಕ್ಕಂಥ ಇವತ್ತು ಸರಳ ಸಮಾರಂಭದಲ್ಲಿ ನನ್ನೊಟ್ಟಿಗೆ ಆಸೀನರಾಗಿರ್ತಕ್ಕಂಥ ಕೋಲಾರ ಜಿಲ್ಲಾ ಅಲ್ಪಸಂಖ್ಯಾತ ಅಧಿಕಾರಿಗಳ ಕಚೇರಿ ಅಧಿಕಾರಿಗಳು, ಫಲಾನುಭವಿಗಳು ಎಲ್ಲ ಇತರರು ಕೂಡ ಹಾಜರಿದ್ದರು. ಇದು ನಮ್ಮ ಸರ್ಕಾರ ಇವತ್ತು ಎಲ್ಲ ಸಮುದಾಯದವರು ನಿಗಮಗಳನ್ನು ಮಾಡಿ ಆ ನಿಯಮಗಳ ಮೂಲಕ ಒಂದು ವಾಹನ ಕೊಡ್ತಕ್ಕಂಥದ್ದಾಗ್ಬೋದು, ಕೊಳವೆಬಾವಿ ಕೊರೆಯತಕ್ಕಂಥದ್ದು ಮತ್ತು ಸಾಲ ಕೊಡ್ತಕ್ಕಂಥದ್ದು ಎಲ್ಲ ಸೌಲಭ್ಯಗಳನ್ನು ಕೂಡ ಮಾಡ್ತಾರೆ. ಇವತ್ತು ನನ್ನ ತಾಲೂಕಿನಲ್ಲಿ ಕೂಡ ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಇವತ್ತು ಕೊಳವೆ ಬಾವಿ ಕೊರೆಯತಕ್ಕಂಥವರಿಗೆ ಮೋಟಾರು, ಪಂಪು ಎಲ್ಲ ಕೂಡ ಕೊಡ್ತಾ ಇದ್ದೀವಿ. ನನ್ನ ಅವಧಿಯಲ್ಲಿ ಸುಮಾರು 13 ವರ್ಷಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಇವರೆಲ್ಲರನ್ನ ಒಳಗೊಂಡಂತೆ ಸುಮಾರು 850 ಬೋರ್ವೆಲ್ಗಳನ್ನು ನಾನು ಕೊಟ್ಟಿದ್ದೇನೆ. 4,500 ಕೊಟ್ಟಿದ್ದೇನೆ. 60ರಿಂದ 70 ವಾಹನಗಳನ್ನು ಕೊಟ್ಟಿದ್ದೇನೆ. ವಿಶೇಷ ಏನಪ್ಪ ಅಂದರೆ ಯಾರಿಂದಲೂ ಕೂಡ ಯಾವುದೇ ₹1 ಹಣ ಕೂಡ ನಾವು ಕೊಡೋದಿಲ್ಲ. ಫಲಾನುಭವಿಗಳಿಗೆ ನಾನಾಗ್ಬೋದು, ನಮ್ಮ ಅಧಿಕಾರಿಗಳಾಗ್ಬೋದು, ನೇರವಾಗಿ ನಮ್ಮ ಹತ್ರ ಫಲಾನುಭವಿಗಳು ಬರ್ತಾರೆ, ನಾವೇ ಅವರನ್ನು ಆಯ್ಕೆ ಮಾಡಿ ಅವರ ಸ್ಥಿತಿಗಳನ್ನು ಗುರುತಿಸಿ ಇವತ್ತು ನೇರವಾಗಿ ಕೊಡ್ತಕ್ಕಂಥ ಕೆಲಸವನ್ನು ನನ್ನ 13 ವರ್ಷಗಳ ಅವಧಿಯಲ್ಲಿ ಮಾಡಿದ್ದೇನೆ. ಹೀಗಾಗಿ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಯೋಜನೆಗಳು ಕೂಡ ಫಲಾನುಭವಿಗಳಿಗೆ ನೇರವಾಗಿ ತಲುಪ್ತಾ ಇದೆ. ಯಾವುದೂ ಕೂಡ ಮಿಸ್ಯೂಸ್ ಆಗ್ತಾ ಇಲ್ಲ. ಈ ಎಲ್ಲ ಸೌಲಭ್ಯಗಳನ್ನ ಪಡೆದಿರ್ತಕ್ಕಂಥ ಫಲಾನುಭವಿಗಳು ಇವೆಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ತಾವು ಕೂಡ ವ್ಯವಸಾಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿ ತಮ್ಮ ಕುಟುಂಬವನ್ನು ಪೋಷಣೆ ಮಾಡಿಕೊಳ್ಳಿಕ್ಕೆ ಮಾರ್ಗೋಪಾಯ ಮಾಡ್ಕೋಬೇಕು ಅಂತೇಳಿ ಎಲ್ಲ ಫಲಾನುಭವಿಗಳು ಸಲಹೆಯನ್ನು ಕೊಡ್ತಾ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಹಾರೈಸ್ತಾರೆ.